ನಮಸ್ಕಾರ. ಇವತ್ತು ನಮ್ಮ ತೋಟದಲ್ಲಿ ಪ್ರತಿ ಸರಿನೂ ಒಂದೊಂದು ಹೊಸ ಹಣ್ಣುಗಳ ಹಣ್ಣಾದವಾಗ ನಾನು ವಿಡಿಯೋಗಳನ್ನು ಮಾಡಿ ಅದರ ಮಾಹಿತಿ ಕೊಡ್ತಾಯಿದ್ದೆ. ಅದೇ ಥರ ಈ ಸಾರಿ ಇವಾಗ ಹೊಸ ಹಣ್ಣುಗಳು ಸ್ಟಾರ್ಟ್ ಆಗ್ತಾ ಇರುವಂಥ ಟೈಮಲ್ಲಿ ಒಂದು ಮೊದಲನೇ ಬಾರಿಗೆ ನನ್ನ ತೋಟದಲ್ಲಿ ಬಂದಿರುವಂಥ ಒಂದು ಸಿಲ್ವರ್ ಬೇರಿ ವೆರೈಟಿ, ಅಂದರೆ ನಮ್ಮ ಭಾಗದಲ್ಲಿ ಹೇಳ್ತಾರೆ ಅದಕ್ಕೆ ಹಲಿಗೆ ಹಣ್ಣು ಅಥವಾ ಹುಲಿಗೆ ಹಣ್ಣು ಹೇಳ್ತಾರೆ. ಅದೇ ಥರ ಇದು ಚೈನಾ ಮೂಲದ್ದು ಆಗಿದ್ದು ಇದಕ್ಕೆ ಗುಮಿ ಫ್ರೂಟ್ ಅಂತ ಹೇಳ್ತಾರಂತೆ. ಇದು ನಮ್ಮ ಸಿಲ್ವರ್ ಬೇರಿ ನಾವೇನು ಹೇಳ್ತೀವಿ ನಮ್ಮಲ್ಲಿ ಬರುವಂಥದ್ದು, ಅದಕ್ಕಿಂತ ಆಕಾರದಲ್ಲೂ ತುಂಬ ದೊಡ್ಡ, ನೋಡಿ ಇಲ್ಲಿ ಆಕಾರದಲ್ಲೂ ತುಂಬ ದೊಡ್ಡ ಇದೆ. ಹಾಗೆ ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ತಿನ್ನಲಿಕ್ಕೂ ಕೂಡ ಅಷ್ಟೇ ತುಂಬ ರುಚಿಯಾಗಿರುವಂತಹ ಒಂದು ಸಿಲ್ವರ್ ಬೇರಿ. ಆ್ಯಕ್ಚುಲಿ ಇದು ತುಂಬ ಹಣ್ಣಾಗಿತ್ತು ನನ್ನಲ್ಲಿ, ತುಂಬ ಕಾಯಿ ಇರುವಾಗಲೇ ಇದನ್ನು ನಾನು ಕವರ್ ಹಾಕಿ ಉಳಿಸಿರುವಂಥದ್ದು. ಕಾಯಿ ಇರುವಾಗಲೇ ಯಾವುದೋ ಪಕ್ಷಿಗಳು ತಿಂದು ಮುಗಿಸಿದ್ದಾವೆ. ಹಾಗಾಗಿ ಈಗ ಅಲ್ಲಿ ಇಲ್ಲಿ ಒಂದೊಂದು ಉಳಿದಿದೆ. ಅದು ಇವಾಗ ನೋಡುವಾಗ ಒಂದು 10ರಿಂದ 12 ಹಣ್ಣುಗಳು ಮಾತ್ರ ಸಿಕ್ಕಿತು, ಅದಕ್ಕೆ ಕವರ್ ಹಾಕಿದೆ. ಆದರೆ ಮೊನ್ನೆ ನೋಡುವಾಗ ತುಂಬ ಇದ್ದಿತ್ತು, ತುಂಬ ಅಂದರೆ ತುಂಬ ಕಾಯಿಗಳಿದ್ದು. ಆದರೆ ಇನ್ನೊಂದು ಸ್ವಲ್ಪ ಹಣ್ಣಾಗಲಿಕ್ಕೆ ಬಾಕಿ ಇದೆ. ಇದು ಪೂರ್ಣ ಹಣ್ಣಾಗಿಲ್ಲ, ನೋಡಿ ಪೂರ್ಣ ಆಗಿಲ್ಲ. ಆದರೆ ನಮ್ಮ ಸಿಲ್ವರ್ ಬೆರಿ ಏನು ಇಲ್ಲಿ ಆಗ್ತದೆ, ಅದು ಈ ಹೊರಮೈ ಇದೆಯಲ್ಲ, ಇದು ಸಿಲ್ವರ್ ಕಲರ್ ತುಂಬ ದಟ್ಟವಾಗಿರ್ತದೆ ಹಣ್ಣು. ಬಾಯಿ ನಮ್ಮ ತಿನ್ನುವಾಗ ಗೊತ್ತಿದೆ, ತುಂಬ ತಿಂದರೆ ಬಾಯಿ ಬೇರೆ ಏನಾದರೂ ತಿಂದುವಾಗ ನಾಲಿಗೆ ಉರಿತದೆ. ಆದರೆ ಇದರಲ್ಲಿ ಆ ಥರದ್ದು ಯಾವುದೂ ಇಲ್ಲ. ತುಂಬ ಸ್ವೀಟು ಜಾಸ್ತಿ ಇದೆ ಇದರಲ್ಲಿ, ಹುಳಿ ಇಲ್ಲ. ಇದು ನಾನು ನೋಡಿದ ಹಾಗೆ ಭಾಳ ಒಳ್ಳೆಯ ಹಣ್ಣಿದು.